ಜಟ್ಪಟಾಗಿ ಮಾಡುವಂತಹ ಮಜ್ಜಿಗೆ ಹುಳಿ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡಿ, ಇಲ್ಲಿ ನಾನು ಒಂದು ಅರ್ಧ ಸೋರೆಕಾಯಿ ಉಳಿದಿತ್ತು ನನ್ನಲ್ಲಿ, ಅದರಲ್ಲಿ ಈಗ ಮಜ್ಜಿಗೆ ಹುಳಿ ಮಾಡಿ ತೋರಿಸ್ತಾ ಇದ್ದೇನೆ. ಸಣ್ಣದಾಗಿದ್ದನ್ನು ಕಟ್ ಮಾಡಿದ್ದೇನೆ ನಾನು. ಇದರ ಸಿಪ್ಪೆಯನ್ನು ತೆಳುವಾಗಿ ತೆಗೆದಿದ್ದೇನೆ, ತುಂಬ ದಪ್ಪ ತೆಗೀಲಿಲ್ಲ ನಾನು, ತುಂಬ ತೆಳುವಾಗಿ ತೆಗೆದು ಈಗ ನೋಡಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಬೇಯಲಿಕ್ಕೆ ಇಡುವಾಗ ಇದಕ್ಕೆ ನಾನು ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸುವ. ತಕ್ಷಣ ಬೇಯ್ತದೆ ಇದು, ತುಂಬ ಹೊತ್ತೇನು ಬೇಡ, ತುಂಬ ಸಾಫ್ಟ್ ಆಗಿದೆ ಅದು. ಹಾಗಾಗಿ 1 ಕಪ್ಪಿನಷ್ಟು ನಾನಿಲ್ಲಿ ಫ್ರೆಶ್ ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ. ಸ್ವಲ್ಪವೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಳ್ಳೆ ಪರಿಮಳ ಮತ್ತು ರುಚಿ ಕೊಡ್ತದೆ ಇದು ಸಹ ಹಾಕಿದರೆ. ಕಾಯಿಮೆಣಸು ಖಾರಕ್ಕೆ ನೋಡಿ ಹಾಕ್ಕೊಳ್ಬಹುದು. ನಾನಿಲ್ಲಿ ದೊಡ್ಡದಾದ 1 ಕಾಯಿಮೆಣಸು ಹಾಕ್ತಾ ಇದ್ದೇನೆ. 1 ಸಣ್ಣ ಚಮಚದಲ್ಲಿ ಜೀರಿಗೆ, 4 ಗೇರು ಬೀಜ, ಮತ್ತು 1 ಕಪ್ಪಿನಷ್ಟು ಹುಳಿ ಇಲ್ಲದ ಫ್ರೆಶ್ ಮೊಸರಿದು, ಇದಷ್ಟೇನು ಹುಳಿ ಇಲ್ಲ, ಫ್ರೆಶ್ ಮೊಸರು, 1 ಕಪ್ಪಿನಷ್ಟು ನೀರು. ಇದನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ನೋಡಿ, ಇಲ್ಲಿ ನಾನು ನುಣ್ಣಗೆ ರುಬ್ಬಿ ತಂದಿದ್ದೇನೆ ಇದನ್ನೀಗ. ಕೊತ್ತಂಬರಿ ಸೊಪ್ಪು ಹಾಕಿದ್ರಿಂದ ಸ್ವಲ್ಪ ಹಸಿರು ಬಣ್ಣ ಕಾಣ್ತಾ ಇದೆ ನೋಡಿ. ಇನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಸೋರೆಕಾಯಿ ಬೆಂದಿದೆ ಈಗ. ಇದಕ್ಕೆ ನಾನೀಗ ನುಣ್ಣಗೆ ಮಿಕ್ಸಿಯಲ್ಲಿ ಕಡಿದಿಟ್ಟಂಥ ಮಸಾಲೆಯನ್ನು ಹಾಕ್ತೇನೆ. ಮಸಾಲೆ ಅಂದರೆ ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಕಾಯಿ ಮೆಣಸು ಹಾಕಿದ ಇದು ಗ್ರೈಂಡ್ ಮಾಡಿದ ಮಸಾಲೆ. ಉಪ್ಪು ಈಗ ನಾನು ರುಚಿಗೆ ನೋಡಿ ಹಾಕ್ಕೊಂಡಿದ್ದೇನೆ. 1 ಸಣ್ಣ ಚಮಚದಲ್ಲಿ ಉಪ್ಪು ಹಾಕಿದ್ದೇನೆ. ಇದನ್ನೀಗ ಲೋ ಟು ಮೀಡಿಯಮ್ ಹೀಟಲ್ಲಿ ನಾನೀಗ ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಮುಚ್ಚಳವನ್ನು ಸ್ವಲ್ಪ ಸೈಡಲ್ಲಿಟ್ಟು ಕುದಿಲಿಕ್ಕೆ ಇಟ್ಟಿದ್ದೇನೆ ನಾನು, ಇಲ್ಲಾಂದ್ರೆ ಅದು ಉಕ್ಕಿ ಹೊರಗೆ ಬರ್ತದೆ, ಅದಕ್ಕೋಸ್ಕರ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದಿದರೆ ಸಾಕು. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ರೆಡಿ ಮಾಡುವ. ಅಲ್ಲಿಗೆ ಮಜ್ಜಿಗೆ ಹುಳಿ ಪದಾರ್ಥ ರೆಡಿ ಆಗ್ತದೆ. 1 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ತುಪ್ಪ ಹಾಕಿದ್ದೇನೆ. ಎಣ್ಣೆ ಸಹ ಉಪಯೋಗಿಸ್ಬೋದು. 1 ಸಣ್ಣ ಚಮಚದಲ್ಲಿ ಸಾಸಿವೆ ನೋಡಿ ಚಟಪಟ ಅಂತ ಇದೆ. ಆಗ ಕೆಂಪು ಮೆಣಸು 3, ಉದ್ದ ಮೆಣಸು ಸಹ ಹಾಕ್ಕೊಳ್ಬೋದು ಕಟ್ ಮಾಡಿ. ನಾನು ಗಿಡ್ಡ ಮೆಣಸು ಹಾಕ್ಕೊಂಡಿದ್ದೇನೆ. ಮತ್ತು ಕರಿಬೇವು ತುಂಬ ಹಾಕಿದಷ್ಟು ಸಹ ಒಳ್ಳೆಯದೇ. ಹಿಂಗು ಹಾಕಲಿಕ್ಕಿದೆ, ಸ್ವಲ್ಪ ಹಾಕ್ತೇನೆ ನೋಡಿ ನಾನು ಹಿಂಗು. ಸಾಧಾರಣ 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಟ್ಟ ನಮ್ಮ ಈ ಮಜ್ಜಿಗೆ ಹುಳಿಗೆ ಹಾಕಿ 1 ಗಳಿಗೆ ಮುಚ್ಚಳ ಮುಚ್ಚಿ ಬಿಡುವ. ನಂತರ ಮುಚ್ಚಳ ತೆಗೆದು ಒಂದು ಸಲ ಮಿಕ್ಸ್ ಮಾಡಿದರೆ ಮಜ್ಜಿಗೆ ಹುಳಿ ರೆಡಿ ಆಯಿತು. ಖಂಡಿತ ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಸಹ ಖಂಡಿತ ಇಷ್ಟ ಆಗಬಹುದು. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಹಾಗೂ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.